ನಾನು ಬರಲ್ಲ ಮೇಷ್ಟ್ರೆ. ಮೇಷ್ಟ್ರೆ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ಮೇಲೂ ನಾನು ನನ್ನಿಂದ ದೂರ ಮಾಡ್ಕೊಂಡೆ. ರಾಮಾಚಾರಿ, ಅವತ್ತು ಅಲ್ಮೇಲು ವಿಷಯ ಬಂದಾಗ ನಾನ್ ನಿಂಗೊಂದ್ ಮಾತು ಹೇಳಿದ್ದೆ, ಜ್ಞಾಪಕ ಇದೆಯಾ? ಈಗ ಅಲ್ಮೇಲು ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲ್ಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ನಿಮ್ಮ ಮಾತನ್ನ ಕೇಳಿ ನಾನೀಗ ಮಾರ್ಕೆಟ್ನ ದೂರ ಮಾಡ್ಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಮೇಷ್ಟ್ರೆ, ನಾನ್ ಬರಲ್ಲ ಮೇಷ್ಟ್ರೆ. ನನ್ ಚಾಮೆ ಮಿಸ್ಟ್ರು ನಾನೇ ಕೊಂದ್ಬಿಟ್ಟೆ. ನಮ್ದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್, ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಚಾಮೆ ವೇಷ ಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಮೇಷ್ಟ್ರೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ನೆಲ್ಲ ಮಾರ್ಗ್ರೆಟ್ ಜೊತೆಲಿ. ಇದು 72ನೇ ಇಸ್ವಿ ಧ್ವನಿ ಆಯ್ತು. 2004 ನಂತರದಲ್ಲಿ ಅವರ ಧ್ವನಿ ಹೇಗೆ ಬದಲಾಗಿತ್ತು? ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟು ಒಂದೇ ಸರಿ ಶಿಕ್ಷೆ ನೀಡುತ್ತೆ. ಆದ್ರೆ ಈ ಕದಮನ್ನು ಕೋರ್ಟಲ್ಲಿ ಹಾಕಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ನಮ್ಮೂರು ಜನರಿಗೆ ಕೆಲಸ ಕೊಡೋಕ್ ನೀನ್ ಯಾವಲ್ಲ? ನಮ್ಮೂರ್ಲಿ ಯಾರಾದ್ರೂ ಹಾಸ್ಕೊಂಡಿದಾರ? ಇಲ್ಲ ನಿಂತವ ಯಾರಿಗೆ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹೊಟ್ಟೋದ್ರು. ಇವಳು ಈ ಭೂಮಿತಾನ ನಂಬ್ಕೊಂಡಿದ್ದಾಳೆ. ಈ ಭೂಮಿತಾಯಿ ಈಕೆ ಕೈ ಬಿಡ್ಲಿಲ್ಲ. ಇದು ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾಳೆ. ಈಗ ನೀನು ಇದರ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡೋಗ್ಬಿಟ್ರೆ ಅವಳು ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನೋಡ್ತಾ ಇದ್ರಲ್ಲ, ವಿಷ್ಣುವರ್ಧನ್ ಅಪ್ಪಾಜಿ ಅವರು. ನಮ್ಗೆ ಅವ್ರ ಜೊತೆ ಪಕ್ಕದಲ್ಲಿ ಕುತ್ಕೊಳ್ಳುವಂತ ಯೋಗ ಸಿಕ್ಕಿರ್ಲಿಲ್ಲ. ಕೊನೆ ಪಕ್ಷ ಜೂನಿಯರ್ ವಿಷ್ಣುವರ್ಧನ್ ಸರ್, ಇವ್ರ ಹೆಸರು ತಿಳ್ಕೊಳ್ಳೋಣ. ಮತ್ತೆ ಇವರು ಯಾವಾಗ್ಲಿಂದ ವಿಷ್ಣುವರ್ಧನ್ ಸರ ಅಭಿನಯನ ಮಾಡ್ತಾ ಇದ್ದಾರೆ, ಮತ್ತೆ ಇವರ ವೃತ್ತಿ ಬಗ್ಗೆ, ಅಂದ್ರೆ ಇವರೇನು ನಿಜ ವೈಯಕ್ತಿಕವಾಗಿ ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಆಕ್ಚುಲಿ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನೋಡುವಷ್ಟೇ ಖುಷಿ ಆಯ್ತು. ಯಾಕಂದ್ರೆ ಅವ್ರನ್ನಂತೂ ನಾನು ಈ ತರ ಕುತ್ಕೊಂಡು ಸಂದರ್ಶನ ಮಾಡಕ್ಕಂತೂ ಆಗ್ಲಿಲ್ಲ, ಮತ್ತೆ ಅದು ಸಾಧ್ಯನೇ ಇಲ್ಲ ಬಿಡಿ. ಸರ್, ಇವಾಗ ನೀವು ವಿಷ್ಣುವರ್ಧನ್ ಸರ್ ಆಗಿ ಅಭಿನಯಿಸಕ್ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸರ್, ಮೂಲತಃ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಮೊದಲಿಗೆ ನಿಮ್ಮೆಲ್ಲಾ ಮಾಧ್ಯಮ ವಾಹಿನಿಯರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳ ಅರ್ಪಿಸುತ್ತಾ, ಮೂಲತಃ ನಾನು ವೃತ್ತಿರಂಗ ಭೂಮಿ ಕಲಾವಿದ. ನನ್ನ 3 ತಲೆಮಾರದಿಂದಲೂ ನಾವು ನಾಟಕದ ಕಂಪನಿಗಳಲ್ಲೇ ಬದುಕನ್ನ ಕಟ್ಕೊಂಡ್ ಬಂದಿರೋರು, ಇದರಲ್ಲೂ ಬದುಕನ್ನ ನಡೆಸ್ತಾ ಇರೋರು ಕೂಡ ಹೌದು ಈಗ ವೃತ್ತಿರಂಗ ಭೂಮಿ. ಸೊ ನಮ್ಮ ವೃತ್ತಿರಂಗ ಭೂಮಿಯಲ್ಲಿ ನಮ್ಮದೇ ಆದಂತ ಕೆಲವೊಂದು ಪಾತ್ರಗಳನ್ನ ಕೊಡ್ತಾ ಬರ್ತಾ ಇದ್ರು ನಮ್ಗೆ. ಆ ನಾಟಕದಲ್ಲಿ ಎಲ್ಲಾ ಪಾತ್ರಗಳು ಮಾಡ್ತಿದ್ವಿ. ಹಾಸ್ಯ, ವಿಲನ್, ಹೀರೋ, ಹೀಗೆಲ್ಲಾ ಪಾತ್ರಗಳು ಮಾಡ್ತಾನೆ ಇರ್ತಿದ್ವಿ. ನಮ್ಮ ಕೆರಿಯರ್ ನಲ್ಲಿ, ನಮ್ಮ ವೃತ್ತಿಲಿ ಏನಾದ್ರೂ ಒಂದು ಬೆಳವಣಿಗೆ ಮಾಡ್ಕೋಬೇಕಂತಕ್ಕಂಥ ಸಂದರ್ಭಗಳು ಇದ್ವು. ಆ ಸಂದರ್ಭ ಬಂದಾಗ ನನ್ನ ಗುರುಗಳಾಗಿರ್ತಕ್ಕಂಥ ನಾದೇ ನರಸಿಂಹ ಮೂರ್ತಿಗಳು ಅಂತ ಇದ್ದಾರೆ. ಅವರು ನನಗೆ ನಿಮ್ಮ ಹಾವ ಭಾವ ಅಭಿನಯ ಎಲ್ಲ ವಿಷ್ಣುಜಿಯವ್ರ ಹೋಲಿಕೆ ಆಗತ್ತೆ, ನೀವು ಅದನ್ನ ಅನುಕರಣೆ ಮಾಡಿದ್ರೆ ಬಹಳ ಚೆನ್ನಾಗಿ ಯಶಸ್ಸು ಸಿಗತ್ತೆ ಅಂತ ಅವ್ರು ಹೇಳಿದ ಮೇಲಿಂದ ನಾನು 99 ಎಂಡಿಂದ ಶುರು ಮಾಡ್ಕೊಂಡೆ. ನಾನು ನನ್ನ ಡ್ರಾಮಾಗಳಲ್ಲಿ ನನಗೆ ಬರ್ತಕ್ಕಂಥ ಪಾತ್ರಗಳನ್ನೆಲ್ಲ ವಿಷ್ಣುಜಿಯವ್ರ ಹೋಲಿಕೆಯಲ್ಲಿ ಶುರು ಮಾಡೋದು. ಯಾಕಂದ್ರೆ ಆ ವಿಷ್ಣುಜಿಯವರು ಆ ಪಾತ್ರಗಳು ಯಾವ್ದು ಮಾಡದಿರೋದು. ನಮ್ಮ ನಾಟಕದ ಕಂಪನಿಯಲ್ಲಿ ಬರ್ತಕ್ಕಂಥ ಕಥೆಯಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರವನ್ನ ಅದನ್ನ ವಿಷ್ಣುಜಿಯವರು ಮಾಡಿದ್ರೆ ಹೇಗ್ ಮಾಡ್ತಿದ್ರು, ಅದನ್ನ ಇಮ್ಯಾಜ್ ಇಟ್ಕೊಂಡು ಆ ಪಾತ್ರವನ್ನ ಅದನ್ನಾಗಿ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಈ ಜನರಲ್ಲಿ ಹೀಗೆ ಶುರು ಆಯ್ತು ಜರ್ನಿ ನಮ್ದು. ಅಂದ್ರೆ ನೀವು ಅಲ್ಲಿ ಬರ್ತಕ್ಕಂಥ ಪಾತ್ರನೇ ವಿಷ್ಣುವರ್ಧನ್ ಸರ್ ಮಾಡಿದ್ರೆ ಹೇಗಿರುತ್ತೆ ಅದನ್ನ ಮಾಡ್ಕೊಂಡು ಆ ಶೈಲಿಯಲ್ಲಿ ಆ ಪಾತ್ರ ವಿಷ್ಣುಜಿಯವರು ಕೊಟ್ಟಿದ್ರು ಹೇಗ್ ಮಾಡಿರ್ತಿದ್ರು ಅನ್ನೋ ಕಲ್ಪನೆ ಇಟ್ಕೊಂಡು ನಾನು ಆ ಪಾತ್ರಗಳನ್ನ ವಿಷ್ಣುಜಿಯವರು ಶುರು ಮಾಡ್ಕೊಂಬಂದು ಅಲ್ಲಿಂದ ಅದೇ ಅನುಕರಣೆ ಶುರು ಆಯ್ತು ಕಂಟಿನ್ಯೂ. ಸರ್, ಇವಾಗ ನೀವು ವಿಷ್ಣುವರ್ಧನ್ ಸರ್ ಆಗಿ ಅಭಿನಯಿಸ್ತಾ ಇದ್ರಿ, ಅಂದ್ರೆ ಅವರ ಇದಾಗ್ಬೋದು. ನೀವು ಹೊರಗಡೆ ಜನಗಳ ಜೊತೆ ಹೋದಾಗ, ಈಗ ನೀವು ಈ ಗೆಟಪ್ ಅಲ್ಲಿ ಹೋದಾಗ ಅವ್ರಿಗೆ ಕೊಡ್ತಕ್ಕಂಥ ಪ್ರೀತಿ ನಿಮಗೆ ಸಿಗುತ್ತಲ್ಲ, ಸೊ ಎಷ್ಟು ಖುಷಿ ಅನ್ಸುತ್ತೆ. ಇದ್ರಲ್ಲಿ ಒಂದನ್ನ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ.
ನಾನು ವಿಷ್ಣುಜಿಯವರ ಅಭಿನಯನ ಮಾಡ್ತಾ ಇದ್ನಲ್ಲ, ಇದುವರೆಗೂ ಅವರ ವ್ಯಕ್ತಿತ್ವಕ್ಕೆ, ಅವರ ಗೌರವಕ್ಕೆ ಧಕ್ಕೆ ಬರದ ರೀತಿಲಿ ನಾನು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಎಲ್ಲೇ ವೇದಿಕೆ ಹತ್ರ ಹೋಗುವಾಗ ನಾನು ಈ ತರ ಇರಲ್ಲ. ನಾನು ಮೇಕಪ್ ತೆಗೆದ್ಮೇಲೆ ನನ್ನನ್ನು ಯಾರು ಗುರ್ತೇ ಹಿಡಿಯಲ್ಲ, ಆ ರೀತಿ ನಾನು ಇರ್ತೀನಿ. ವೇದಿಕೆಗೆ ಹೋಗುವಾಗ ಮಾತ್ರ ಅವ್ರ ರೀತಿಯ ವೇಷಭೂಷಣದಲ್ಲಿ ನಾನು ಸಿದ್ಧನಾಗಿರ್ತೀನಿ. ಆ ಸಿದ್ಧತೆ ಮಾಡ್ಕೊಂಡು ಹೋದಾಗ ವಿಷ್ಣುಜಿ ಅಪ್ಪಾಜಿಯವರ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಇದೆ ಅಂತಂದ್ರೆ, ಅವ್ರನ್ನ ಸ್ಕ್ರೀನ್ ಅಲ್ಲಿ ಅಷ್ಟೇ ನೋಡಿದ್ದಾರೆ. ಬೆಂಗಳೂರು ನಗರ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಅವ್ರು ಹೇಗಿರ್ತಾರೆ ಏನನ್ನೋದು ಗೊತ್ತಿಲ್ಲ. ಹೌದು. ಅಂತ ಕಾಡು ಹಳ್ಳಿಗಳಲ್ಲಿ ಇದ್ದವರು ಆ ಸ್ಕ್ರೀನ್ ನೋಡಿ ಅದೆಂಥ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ, ಅವ್ರನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಅಂತ ಹಳ್ಳಿಗಳಲ್ಲಿ ಎಲ್ಲ ಕಡೆ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಬಹಳ ಕಡೆಗಳಿಗೆ ಓಡಾಡಿದಿರಲ್ಲ, ಅವ್ರ ಅಷ್ಟು ಪೂಜನೆ ಭಾವನೆಯಲ್ಲಿ ಈಗಲೂ ಕೂಡ ಕಾಣ್ತಾ ಇದ್ದಾರೆ. ಬಹಳಷ್ಟು ಅಭಿಮಾನಿಗಳು ಕೆಲವರು ತಮ್ಮ ಜಮೀನಿನಲ್ಲಿ, ತಮ್ಮದೇ ಸ್ವಂತ ಜಮೀನಲ್ಲಿ ತಮ್ಮದೇ ಹಣವನ್ನ ಮಾರಾಟ ಮಾಡಿ ಅವರ ಸ್ಟ್ಯಾಚ್ಯೂನ ಕಟ್ಟಿಸಿ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಅಭಿಮಾನಿಗಳನ್ನ ನಾನು ನೋಡಿದ್ದೀನಿ. ಅಷ್ಟು ಪೂಜನೆ ಭಾವನೆಯಿಂದ ನೋಡ್ತೀನಿ. ಅಂತ ಮಹಾನ್ ವ್ಯಕ್ತಿಯ ಅನುಕರಣೆನ ನಾವು ಮಾಡಂತ ಸುಯೋಗ ನಮಗ್ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಇದಕ್ಕೆ ಮೂಲ ಕಾರಣ ನನ್ನ ಆರಾಧ್ಯ ದೈವ, ನಮ್ಮ ಕಲಾವಿದರಿಗೆಲ್ಲ ಆರಾಧ್ಯ ದೈವ, ಗದುಗಿನ ಗಾನಯುಗ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಆಶೀರ್ವಾದವೇ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡ್ ಬರೋಕೆ ಸಾಧ್ಯ ಆಗಿರುತ್ತೆ. ಸರ್, ಈಗ ಅವ್ರ ಜನಗಳು ನಿಮ್ಮನ್ನ ರಿಯಾಕ್ಟ್ ಮಾಡಿದಾಗ ಹೇಗೆ ನಡೆಸ್ಕೋತಾರೆ ನಿಮ್ಮನ್ನ? ಅಯ್ಯೋ, ಎಷ್ಟು ಸರ್ತಿ ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ. ಅವ್ರು ಬಂದು ಆ ಮಹಾಪುರುಷರನ್ನೇ ನೋಡ್ತಾ ಇದೀವಲ್ಲ ರೀತಿಯಲ್ಲಿ ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡೋದು, ಅಥವಾ ಕೆಲವರು ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಪೂಜೆ ಮಾಡಕ್ ಬಂದಿರೋ ಅಭಿಮಾನಿಗಳಿದ್ದಾರೆ. ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದೆಲ್ಲ ಅಂದಾಗ ನಾವು ಆತ್ಮಪೂರ್ವಕವಾಗಿ ಅದೆಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಅಂತ ನಾವು ಅನ್ಕೊಂತೀವಿ. ಅದು ನಮಗಲ್ಲ, ಅವ್ರಿಗೆ ಅರ್ಪಣೆ. ಅವರ ಇಲ್ಲಿ ಜಯಶ್ರೀ ರಾಜುಗೆ ಯಾರು ಮಾಡ್ತಿಲ್ಲ, ಅವರ ವೇಷದಲ್ಲಿ ಇದ್ದಂತ ಅವ್ರಿಗೋಸ್ಕರ ಮಾಡ್ತಿದ್ದಾರೆ. ನಾ ಇದೆಲ್ಲ ಅವ್ರಿಗೆ ಅರ್ಪಿತ ಅಂತ ಹೇಳ್ಕೊಂಡು ನಾವು ಯಾವತ್ತೂ ಅದನ್ನ ಆರಾಧನೆ ಮಾಡ್ತಾ ಬಂದಿದ್ವಿ ಇದುವರೆಗೂ ಕೂಡ. ಅಪ್ಪಾಜಿ ಅವ್ರನ್ನ ಯಾವಾಗ ಭೇಟಿ ಆಗಿದ್ರ? ಇಲ್ಲ, ನನ್ಗೆ ಅವ್ರನ್ನ ನೋಡ್ಬೇಕಂತಕ್ಕಂಥದ್ದು ಬಹಳ ಅದಮ್ಯವಾದ ಆಸೆ ಇತ್ತು. ಆದ್ರೆ ನನ್ಗೆ ನನ್ನ ವೇಷಭೂಷಣದ ಯಾವ್ದಾರ ವೇದಿಕೆಯಲ್ಲಿ ಅವ್ರು ಸಿಗಬಹುದು ಅಂತ ನಾನು ಕಾಯ್ತಾ ಬಂದೆ. ನಾನಾಗಿ ಯಾವತ್ತೂ ಹೋಗ್ಲಿಲ್ಲ. ಅವರಿಗೆ ವೇದಿಕೆಯಲ್ಲಿ ಸಿಗತ್ತ ಸಂದರ್ಭ ಬರ್ಬೋದು ಅಂತ ನಾನು ತುಂಬಾ ಕಾದೆ. ಆ ಸಂದರ್ಭ ಎಲ್ಲೂ ಬರಲಿಲ್ಲ. ಆದ್ರೆ ಅಮ್ಮವ್ರು ಸಿಕ್ಕಿದ್ದಾರೆ, ಭಾರತಿ ಮೇಡಮ್ ಅವರು ಸಿಕ್ಕಿ ಇಲ್ಲೇ ಜಿಂಕೆ ಪಾರ್ಕ್ ಅಂತ ಇದೆ ಚಾಮರಾಜಪೇಟೆಯಲ್ಲಿ, ಅಲ್ಲಿ ವಿಷ್ಣು ಅಭಿಮಾನಿ ಸಂಘದವರು ಒಂದು ಕಾರ್ಯಕ್ರಮ ಇಟ್ಟಾಗ ಅಮ್ಮವರು ಬಂದಿದ್ರು, ನನ್ನನ್ನು ಕರೆಸಿದ್ರು. ನನ್ನ ಕಾರ್ಯಕ್ರಮ ನೋಡಿ ವೇದಿಕೆಯಲ್ಲಿ ನನ್ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಬಹಳ ಕೂಡ ಮೆಚ್ಕೊಂಡಿದ್ದಾರೆ ಕೂಡ ಅವರು. ಅವ್ರ ಜೊತೆಗೆ ಒಂದು ಸಣ್ಣ ಪಾತ್ರ, ಅವರೊಟ್ಟಿಗೆನೆ ಆ ಒಂದು ಪಾತ್ರ ಮಾಡ್ತಕ್ಕಂಥ ಸುಯೋಗ ನನಗೆ ಅಂದ್ರೆ ಸಿನಿಮಾದಲ್ಲಿ ಸಿಕ್ತು. ರಾಜ ಸಿಂಹ ಅಂತಕ್ಕಂಥ ಸಿನಿಮಾದಲ್ಲಿ ಅನಿರುದ್ಧ್ ಅವರು ಅವ್ರ ಮಗನ ಪಾತ್ರ ಮಾಡಿದ್ದಾರೆ. ನನಗೆ ಅವ್ರ ತಂದೆ ಪಾತ್ರದಲ್ಲಿ ಒಂದು ಸಣ್ಣದಾದ ಒಂದು ಅವಕಾಶವನ್ನ ಒದಗಿಸ್ಕೊಟ್ರು ನನಗೆ ಆ ಟೈಮಲ್ಲಿ. ಸರ್, ನಿಮ್ಮನ್ನ ನೋಡಿ ಅವರು ಏನ್ ರಿಯಾಕ್ಟ್ ಮಾಡಿದ್ರು? ಅವ್ರ ಮುಂದೇನಾದ್ರು ಅವರು ಅಭಿನಯ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ಆ ತರದ್ದು. ಯಾಕಂದ್ರೆ ಅವ್ರು ಅಷ್ಟು ತುಂಬಾ ಅದನ್ನ ಹೇಳಿದಲ್ಲ, ಬಹಳ ಗೌರವವಾಗಿರ್ತಕ್ಕಂಥದ್ದು ಈ ವಿಷಯ. ನಾನು ನಿಮ್ಗೆ ಆಗ್ಲೇ ಒಂದ್ ಮಾತು ಹೇಳಿದೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯಲ್ಲಿ ನಾನು ನಡ್ಕೋಬೇಕು ಅಂತ. ಆ ವೇಷಭೂಷಣ ಹಾಕೊಂಡಾಗ ವೇದಿಕೆಗೆ ಮಾತ್ರ ನಾನು ಸೀಮಿತನಾಗಿರ್ತೀನಿ. ವೇದಿಕೆ ಕೆಲಸ ಮುಗಿದ್ಮೇಲೆ ಜಯಶ್ರೀರಾಜುವಾಗೆ ನಾನು ಇರ್ತೀನಿ ಹೊರತು ಅಲ್ಲಿ ವಿಷ್ಣುಜಿಯವರ ಅಂತ ರೀತಿಯಲ್ಲಿ ನಾನು ಇರಲ್ಲ. ನಾನು ಅದನ್ನೆಲ್ಲೂ ಕೂಡ ನಾನು ಅದನ್ನ ಮಾಡ್ಕೊಂಬುದಿಲ್ಲ. ಅಲ್ಲಿನೂ ಅಷ್ಟೇ, ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದಾಗ ಆ ಪಾತ್ರ ಸನ್ನಿವೇಶ ಬಂದಾಗ ಅಷ್ಟೇ ಮಾಡ್ಕೊಂಡು ಮತ್ತೆ ನಮ್ಮ ಪಾಡಿಗೆ ನಾವು ಇರ್ತಿದ್ದೆ, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಆ ತರ ಅದೆಲ್ಲೂ ನನಗೆ, ಯಾಕಂದ್ರೆ ಆತರ ಮುಂದುವರೆದು ಏನು ಅಭಿನಯ ಅಲ್ಲೆಲ್ಲ ಮಾಡೋಂಥದ್ದು ಮಾಡೋಂಥದ್ದಲ್ಲ. ಅದು ಆಭಾಸ ಮಾಡಬಾರ್ದು ಅನ್ನೋ ಉದ್ದೇಶ, ಅದು ಆಭಾಸಕ್ಕೂ ಕಾರಣ ಆಗಬಾರ್ದು ಅಂತ. ಬಟ್ ನನ್ನ ಕಾರ್ಯಕ್ರಮನ ವೇದಿಕೆಯಲ್ಲಿ ನೇರವಾಗಿ ನೋಡಿದ್ದಾರೆ, ನೇರವಾಗಿ ಕಾರ್ಯಕ್ರಮ ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೇಡಮ್. ಓಕೆ ಸರ್, ವಿಷ್ಣುಜಿ ಅವ್ರದ್ದು ಯಾವ್ದಾದ್ರು ಒಂದೆರಡು ಡೈಲಾಗ್ ಹೇಳೋದ? ಖಂಡಿತ. ಯಾಕಂದ್ರೆ ಅಂತ ಮಹಾಪುರುಷರ ಒಂದು ಸಂಭಾಷಣೆ ಕೇಳ್ಬೇಕಂತ ಪ್ರತಿಯೊಬ್ಬರಲ್ಲೂ ಅದು ಒಂದು ಆದ್ಯಮ ಇರುತ್ತೆ. ಸೊ ಹಾಗಾಗಿ ಅವ್ರದೇ ಆದಂತ ಒಂದು ಚಿತ್ರದ ಒಂದು ಸಂಭಾಷಣೆನ ನಾನು ಎರಡು ಧ್ವನಿಯ ಪರಿಚಯ ಮಾಡ್ಕೊಡ್ತೀನಿ. 1972ನೇ ಇಸ್ವಿಲಿ ಅವರ ಧ್ವನಿ ಹೇಗಿತ್ತು, 2004 ನಂತರದಲ್ಲಿ ವಿಷ್ಣುಜಿಯವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ ಎರಡು ಝಲಕನ್ನ ತೋರಿಸ್ಕೊಂಡಿದೆ ಸರ್. 72ನೇ ಇಸ್ವಿಗೂ 2004ಕ್ಕೂ ಸುಮಾರು ಒಂದು 30 ವರ್ಷಗಳ ಕಾಲ ಅಂತರ ಇದೆ. ಅಂತರದಲ್ಲಿ ಹೇಗೆ ಬದಲಾಗಿತ್ತು ಅನ್ನೋದನ್ನ ಒಂದು ನಾನು ಝಲಕನ್ನ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ 72ನೇ ಇಸ್ವಿ ಒಂದು ಧ್ವನಿ. ನಾನು ಬರಲ್ಲ ಬೇಷೆ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲುಬೇಲು ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲುಬೇಲು ಸ್ಥಿತಿ ಏನಾಗಿದೆ ಗೊತ್ತಾ ಬೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲುಬೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ನಿಮ್ಮ ಮಾತನ್ನ ಕೇಳಿ ನಾನೀಗ ಮಾರ್ಕೆಟ್ನ ದೂರ ಮಾಡ್ಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಬೇಷ್ಟ್ರೆ, ನಾನ್ ಬರಲ್ಲ ಬೇಷ್ಟ್ರೆ. ನನ್ ಚಾಮಿ ಮಿಸ್ಟ್ರು ನಾನೇ ಕೊಂದ್ಬಿಟ್ಟೆ. ನಮ್ದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್, ನೀನ ನನ್ನ ಜೊತೆ ಬರ್ತೀಯಾ?
ನಾನು ನನ್ನ ಚಾಮಿ ಮೇಷ ಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಮೇಷೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ನೆಲ್ಲ, ಮಾರ್ಗ್ರೆಟ್ ಜೊತೆಲಿ. ಇದು 72ನೇ ಇಸ್ವಿ ಧ್ವನಿ ಆಯ್ತು. 2004 ನಂತರದಲ್ಲಿ ಅವರ ಧ್ವನಿ ಹೇಗೆ ಬದಲಾಗಿತ್ತು ಜಲಕು. ಈಗ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಯಲ್ಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ, ಆದ್ರೆ ಈ ಕದಮನ್ನು ಕೋರ್ಟಲ್ಲಿ ಹಾಕಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ಕದಂಬ. ಈ ತರದ್ದು 2 ಸೂಪರ್ ಅದು ಬಿಟ್ರೆ ಈ ಇತ್ತೀಚೆಗೆ ಕೆಲವೊಂದು ಸೂರ್ಯವಂಶ ಅದೆಲ್ಲ ಅಭಿನಯಿಸೋದು, ಸಿಂಹಾದ್ರಿ ಬೆಟ್ಟಪ್ಪ ಇದ್ರದ್ದೆಲ್ಲ ಮಾಡಿದೀವಿ. ಬಟ್ ಅದನ್ನ ನಾನು ಏನ್ ಮಾಡಿದ್ದೇನೆ, ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅವ್ರ ವಾಯ್ಸ್ ಅಲ್ಲೇ ರೆಕಾರ್ಡ್ ಮಾಡ್ಬಿಟ್ಟು ಮ್ಯೂಸಿಕ್ ಹಾಕಿ ಎಲ್ಲ ಮಾಡಿರ್ತಕ್ಕಂಥದ್ದಿದೆ ಅವ್ರ ಧ್ವನಿಲಿ. ಯಾಕಂದ್ರೆ ಲೈವ್ ಅಲ್ಲೂ ಎಲ್ಲಾ ರೀತಿಯಲ್ಲಿ ಮೈಕ್ ಕರೆಕ್ಟ್ ಆಗಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದನ್ನ ಮಾಡಿದೀನಿ. ಆದ್ರೆ ನಿಮಗೋಸ್ಕರ ಸಿಂಹಾದ್ರಿ ಸಿಂಹದ ಒಂದು ಸಣ್ಣ ಜನ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಾ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡೋಕ್ ನೀನ್ ಯಾವಲ್ಲ? ನಮ್ಮೂರ್ಲಿ ಯಾರಾದ್ರೂ ಹಾಸ್ಕೊಂಡಿದಾರ? ಇಲ್ಲ ನಿಂತವ ಯಾರಿಗ್ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹೊಟ್ಟೋದ್ರು. ಇವಳು ಈ ಭೂಮಿತಾನ ನಂಬ್ಕೊಂಡಿದ್ದಾಳೆ. ಈ ಭೂಮಿತಾಯಿ ಈಕೆ ಕೈ ಬಿಡ್ಲಿಲ್ಲ. ಇದು ನಂಬ್ಕೊಂಡೆ ಒಂದ್ ಹೊತ್ತಿನ ಗಂಜಿ ಕುಡಿತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವಳು ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಲೈ, ಕೋಟಿ ಕೋಟಿ ಕೊಟ್ಲ ಹಣನ ಪುಟ್ಗೋಸಿಲಿದ್ಕೊಂಡು ತಿರ್ಗಾಡ್ದು ವಂಶಗಳನ್ನ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಮಂತ್ರಿಗೆ ಹೋಗಿ ಹೇಳು, ಅವನು ಗುಂಡಿಗಿಲಿ ಬಿಸಿ ರಕ್ತ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ಹುಲ್ ನೋಡುವ. ಸೂಪರ್ ಸರ್, ನಿಜವಾಗ್ಲೂ ಅದು ಆಗ್ಲೂ ಸ್ಟೇಜ್ ಮೇಲೆ ನೋಡಿದೆ ನಿಮ್ದು ಆ ಅಭಿನಯ. ಮತ್ತೆ ಅದು ಒಂಥರ ವಿಷ್ಣುಜಿ ಮಾತಾಡ್ದಂಗೆ ಇತ್ತು. ತುಂಬಾ ಅದು ಫುಲ್ ಒಂದ್ ಸೀನ್ ನೆನಪಾಗುತ್ತೆ ನೋಡಿದಾಗ. ಮತ್ತೆ ಅವರು ಇನ್ನೊಂದು ಮುಂದುವರೆದ ಭಾಗ, ಅವನ್ನೇ ಮಂತ್ರಿ ಮಾಡೋ, ನಾನು ಹೇಳ್ದೆ ಅಂತ ಹೇಳೋ, ಅವೆಲ್ಲ ನೆನಪಾಗ್ತಾರೆ ಸರ್. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಸಂಭಾಷಣೆಗಳೆಲ್ಲ ಅದ್ರಲ್ಲ ರೆಕಾರ್ಡಿಂಗ್ ನಲ್ಲೇ ನಾವು ಮಾಡ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ಇಡೀ ಸೀನ್ 3 ಸನ್ನಿವೇಶದ ಸೇರಿ ಒಂದೇ ಸನ್ನಿವೇಶದಲ್ಲಿ ಮಾಡಿದೀವಿ. ಅವನ್ನ ಅದೇ ವೇಷಭೂಷಣ ಅದೇ ಇದ್ರಲ್ಲಿ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಮೆರುಗು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತೆ. ಸೊ ನಾನು ಆದಷ್ಟು ಏನೇ ಅಭಿನಯ ಮಾಡಿದ್ರು ಅದಕ್ಕೆ ಪೂರಕವಾಗಿರುವಂತ ವಸ್ತ್ರ ವಿನ್ಯಾಸ ಇದ್ದಾಗ ಮಾಡಿದ್ರೆ ಅದಕ್ಕೆ ಅದು ಭೂಷಣ ಅಂತ ಹಾಗೆ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಅದನ್ನ ಕಡೆ. ಈಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಈಗ ನಿಮ್ದು ಇದು ಮೊದಲನೇ ಸಿನಿಮಾ ಹೇಗೆ? ಹೌದು ಸರ್, ಇದು ನನ್ನ ಪ್ರಥಮ ಸಿನಿಮಾ. ನಮ್ಮ ಪಲ್ಲಕ್ಕಿ ಗುರುಗಳು ಬಹಳ ಸೂಕ್ಷ್ಮವಾಗಿ ಅನ್ವೇಷಣೆ ಮಾಡಿ ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ಆ ಟೈಟ್ಲ್ ಇದೆಲ್ಲ, ಚಾಮಯ್ಯ ಸನ್ ಆಫ್ ರಾಮಾಚಾರ್ಯ ಟೈಟ್ಲು. ಆಮೇಲೆ ಆ ಟೈಟ್ಲಿಗೆ ಎಲ್ಲೂ ಧಕ್ಕೆ ಬರಬಾರ್ದು. ಯಾಕಂದ್ರೆ ಅದ್ರ ಬಗ್ಗೆ ತುಂಬಾ ಜನ ಅವಲೋಕನ ಮಾಡೋರಿರ್ತಾರೆ, ಹೌದು ಇಟ್ಕೊಂಡಿರ್ತಾರೆ, ಏನು ಆ ಟೈಟ್ಲಿಗೂ ಇದಕ್ಕೆ ಏನು ಅಂತ ಬಹಳ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಎಲ್ಲೂ ಯಾವುದೇ ಕಾರಣಕ್ಕೂ ಆ ಟೈಟ್ಲಿಗಾಯ್ತು, ವಿಷ್ಣುಜಿ ಗುರುಗಳ ಹೆಸರಿಗೆ ಧಕ್ಕೆ ಬರೋ ರೀತಿಯಲ್ಲಿ ಆಯ್ತು. ಯಾರು ಕೂಡ ಒಂದು ಸಣ್ಣ ಚುಕ್ಕೆ ತಪ್ಪನ್ನ ಎಣಿಸೋ ಹಾಗಿರಲ್ಲ, ಅಷ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಈ ಕಥೆನ ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಈ ಕತೆ. ಅದರಲ್ಲಿ ಈಗಿನ ಜನರೇಷನ್ಗೆ ಒಂದು ತಿಳುವಳಿಕೆ ಪಾಠ ಕೊಡ್ತಕ್ಕಂಥದ್ದಿದೆ. ಆ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಂಡಾಗ, ಅವ್ರ ಹೆಸರುಗಳನ್ನ ಇಟ್ಟಾಗ ಅದಕ್ಕೆ ಕಳಂಕ ಬಂದ್ರೆ ಯಾವ್ಯಾವ ರೀತಿ ಏನ್ ತೊಂದರೆ ಆಗತ್ತೆ, ಅದ್ರ ಬಗ್ಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಸ್ಪೆನ್ಸ್ ಆಗಿರ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಸಲ್ಬೇಕು. ನಾನು ಆಗ್ಲೇ ಹೇಳಿದ್ದೀನಿ, ಈ ಚಿತ್ರದಲ್ಲಿ ಯಾರು ಹೀರೋಗಳಿಲ್ಲ, ಕಥೆನೇ ಹೀರೋ ಇದೆ ಈ ಚಿತ್ರದಲ್ಲಿ. ಅಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸಿದ್ರೆ. ಇಲ್ಲಿ ನೀನ್ ಹೆಚ್ಚು ನಾನು ಹೆಚ್ಚು ಅನ್ನೋ ರೀತಿಯಲ್ಲೇ ಮಾಡಿಲ್ಲ. ಪ್ರತಿಯೊಬ್ಬರ ಪಾತ್ರಧಾರಿಗಳು ಕೂಡ ಆ ಪಾತ್ರವಾಗಿ ಎಲ್ಲರೂ ಅಭಿನಯ ಮಾಡಿದ್ದಾರೆ. ಅಲ್ಲಿ ಅಷ್ಟು ಅದ್ಭುತ ಕೊಟ್ಟಿದ್ದಾರೆ ಕಥೆನ. ಸರ್, ಆಕ್ಚುಲಿ ವಿಷ್ಣುಜಿ ಮಾಡ್ತಾ ಇದ್ದ ಸಿನಿಮಾಗಳು ಆಲ್ಮೋಸ್ಟ್ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದ್ರು, ಮತ್ತೆ ಮಕ್ಕಳು ಸಹ ನೋಡ್ತಾ ಇದ್ರು. ಸೊ ಈ ಸಿನಿಮಾನ ಅಂದ್ರೆ ಯಾವ ವರ್ಗದವರಿಗೆ ಹೆಚ್ಚು ಇಷ್ಟ ಆಗ್ಬೋದು? ಇಲ್ಲ, ಈ ಸಿನಿಮಾ ಪ್ರತಿಯೊಬ್ಬ ಜನರೇಷನ್ಗೂ ಇಷ್ಟ ಆಗ್ತಕ್ಕಂಥ ಕಥೆ ಮಾಡಿದ್ದಾರೆ. ಇಲ್ಲ, ನಾನ್ ನಿಮ್ಗೆ ಅದಕ್ಕೆ ಹೇಳಿದೆ, ಈ ಚಿತ್ರದಲ್ಲಿ ಹೀರೋ ಇಲ್ಲ ಅಂತ ನಾನು ಆವಾಗಲೇ ಹೇಳ್ತಾ ಇದ್ರೆ ಅರ್ಥ ಏನಂದ್ರೆ, ಎಲ್ಲ ಇಲ್ಲಿ ವರ್ಗ ಪ್ರಶ್ನೆ ಬರಲ್ಲ. ನೀವು ಯಾವ ವರ್ಗ ಅಂತ ಯೋಚನೆ ಮಾಡ್ತೀರಾ? ನನಗೊಂದು ಅರ್ಥ ಆಗ್ಲಿಲ್ಲ. ವರ್ಗ ಅಂತಂದ್ರೆ ಶ್ರೀಮಂತ ಬಡವ ಈ ತರ ಇಲ್ಲ, ವರ್ಗ ಶ್ರೀಮಂತ ಪ್ರತಿಯೊಬ್ಬರಿಗೂ ಇಡೀ ಫ್ಯಾಮಿಲಿಯವ್ರ ಸಮೇತ ಕುತ್ಕೊಂಡು ನೋಡ್ತಕ್ಕಂಥ. ಕುತ್ಕೊಂಡು ನೋಡಿದಾಗ ತಂದೆ ತಾಯಿಗಳಿಗೆ ಗೊತ್ತಾಗತ್ತೆ, ಹೌದಲ್ಲ, ನಾವು ಹೇಗೆ ಮೂಲ ಎಲ್ಲಿಂದ ಬರುತ್ತೆ? ಮಕ್ಕಳನ್ನ ಸರಿದಾರಿ ತರೋದಕ್ಕೆ ಮೂಲ ಯಾರು ಸಿದ್ಧರಾಗ್ಬೇಕು?
ತಂದೆ ತಾಯಿಗಳು ಸರ್. ನಾವು ತಂದೆ ತಾಯಿಗಳು ಯೌವನದಲ್ಲಿ ಇರ್ಕೊಂಡು ನನ್ನ ತಂದೆ ತಾಯಿಗಳು ನಂಗೆ ಸರಿ ಇರ್ಬೇಕು, ಅವ್ರ ತಂದೆ ತಾಯಿಗಳು ಅವ್ರು ಸರಿ ಇರ್ಬೇಕು. ಇದು ಟೋಟಲಿ ಜನರೇಷನ್ಗೆ ಮೂಲ ಒಂದು ಅರ್ಥ ಆಗ್ತಕ್ಕಂಥ ಕಥೆನ ಮಾಡಿದ್ದಾರೆ. ಕುತ್ಕೊಂಡು ನೋಡಕ್ ಶುರು ಮಾಡ್ಬಿಟ್ರೆ ಎಲ್ಲಾ ವರ್ಗದವ್ರಿಗೂ ತಮ್ಮ ತಂದೆ ತಾಯಿಗಳು ಖಂಡಿತ ನೆನಪಾಗ್ತಾರೆ. ಅಷ್ಟು ಅದ್ಭುತವಾಗಿದೆ ಈ ಸಂಬಂಧಗಳು. ಹೌದೌದು, ಪ್ರತಿಯೊಂದು ಕೂಡ ಸಂಬಂಧಗಳು. ನಾ ಹೇಳಿದ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇಲ್ಲೇನಾಗತ್ತಂದ್ರೆ ತಂದೆ ತಾಯಿಗಳಂದ್ರೆ ಹೇಳಿ ನೀವು ಅರ್ಥ ಆಗಿರ್ಬೇಕು. ನನ್ನ ತಂದೆ ತಾಯಿ ನಾನ್ ನೆನ್ಸ್ಕೋತೀನಿ, ನನ್ನ ತಂದೆ ಏನಾದ್ರು ಈ ಸಿನಿಮಾ ನೋಡಿದ್ರೆ ತನ್ನ ತಂದೆ ತಾಯಿನ ಅವ್ರು ನೆನ್ಸ್ಕೋತಾರೆ. ಹೌದಲ್ವಾ? ಹೀಗ್ ಬಂದಿದೆ ಈ ಕತೆ. ಮುಂದೆ ಆಗ್ತಕ್ಕಂಥವ್ರು ತಂದೆ ತಾಯಿ ಆಗ್ಬೇಕನ್ನೋರು ಅವ್ರಿಗೂ ಕೂಡ ಇದೊಂದು ಒಳ್ಳೆ ಪಾಠ ಆಗುತ್ತೆ. ಹೌದಲ್ಲ, ಇದು ನಾವು ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ತುಂಬಾ ಜವಾಬ್ದಾರಿ ಇದೆ ನಮಗೆ. ಸಮಾಜನ ನಿರ್ಮಾಣ ಮಾಡೋದಷ್ಟು ಸ್ವಲ್ಪ ಸಾಧ್ಯವಾದ ಕೆಲಸ ಅಲ್ಲ. ನಾವು ಸರಿ ಇದ್ದಾಗಲೇ ಪ್ರತಿಯೊಂದು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನೊಬ್ರು ಹೇಳೋದಕ್ಕಿಂತ ನಾವು ಮೊದಲು ಸರಿ ಇರ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲಾ ವರ್ಗದವ್ರಿಗೂ ಇಷ್ಟ ಆಗ್ತಕ್ಕಂಥ ಸಿನಿಮಾ ಆಗುತ್ತೆ ಸರ್. ಸಿನಿಮಾದಲ್ಲಿ ಅಂದ್ರೆ ವಿಷ್ಣುಜಿ ಅವ್ರದ ಅಂದ್ರೆ ನೆನ್ಪು ಮಾಡ್ಕೋಬಹುದಾ? ಕತೆ ನೆನ್ಪು ಮಾಡಿಸ್ತಾ ಹೋಗುತ್ತೆ. ಓಕೆ, ಕಥೆ ನೆನ್ಪು ಮಾಡಿಸ್ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಕಥೆ ಮಾಡಿದ್ವಿ, ಬಟ್ ಅವ್ರನ್ನ ಮಾಡಿಲ್ಲ. ವಿಷ್ಣು ಸರ್ ಅವ್ರಿದ್ದಾಗ ಮಾಡಿದ್ರೆ ಈ ಕತೆ ತುಂಬಾ ಇನ್ನು ಬೇರೆ ಬದಲಾವಣೆ ಆಗಿರ್ತಿತ್ತು. ಅವ್ರು ಇಲ್ಲದ ಸಮಯದಲ್ಲಿ ಈ ಕಥೆನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಥೆನ ಇವ್ರು ಮಾಡಿದಾಗ ಹೇಗಿರುತ್ತೆ, ಅವ್ರ ಸವಿ ನೆನಪಿನಲ್ಲಿ ಮಾಡಿದ್ರೆ ಹೇಗಿರುತ್ತೆ, ಆ ಕಥೆಯ ಒಂದೊಂದು ಜಲಕ್ಕೆ ಎಲ್ರಿಗೂ ಪ್ರತಿ ಸನ್ನಿವೇಶದಲ್ಲೂ ಮೂಡ್ ಬರುತ್ತೆ. ಅವ್ರ ಅಂದ್ರೆ ನಾವು ಥಿಯೇಟರ್ ಕುತ್ಕೊಂಡಾಗ ವಿಷ್ಣುಜಿ ನೋಡಿದಂಗೆ ಅವರ ಅನುಭವ. ಇಲ್ಲ, ವಿಷ್ಣುಜಿ ಅವ್ರು ನೋಡಿದಂಗಲ್ಲ, ವಿಷ್ಣುಜಿ ಅವರು ಈ ಪಾತ್ರವಾಗಿದ್ದರೆ ಅನ್ನೋದು ಬರುತ್ತೆ ಅಲ್ಲಿ. ವಿಷ್ಣುಜಿ ಅವರು ನಾವಲ್ಲೆಲ್ಲೂ ವಿಷ್ಣುಜಿ ಅವರ ಅಭಿನಯನ ಮಾಡೇ ಇಲ್ಲ. ನಾವು ಸಹಜವಾಗಿ ಒಬ್ಬ ಕಲಾವಿದನಾಗಿ ಏನು ಮಾಡೋದು, ಆ ಪಾತ್ರವಾಗಿ ಏನ್ ಮಾಡೋದಿದೆ ಅದನ್ನ ಮಾತ್ರ ಮಾಡ್ಕೊಂಡ್ ಬಂದಿದ್ವಿ. ಆದ್ರೆ ಕತೆ ನೋಡ್ತಾ ಹೋದಾಗ ಸಂಪೂರ್ಣ ಅವರೇ ನೆನಪಾಗ್ತಾರೆ, ಯಜಮಾನ್ರೇ ನೆನಪಾಗ್ತಾರೆ. ಹೌದಲ್ಲ, ಸತ್ಯ ಅಲ್ಲ, ಇದು ಹೀಗಿರ್ಬೇಕಾಗಿತ್ತು ನಾವೆಲ್ಲ ಅನ್ನೋದು ಭಾವನೆಗಳ ಮೂಲಕ ಕೆಲಸವನ್ನು ಇದ್ರಲ್ಲಿ ತೋರಿಸಿದ್ದಾರೆ ಇದರಲ್ಲಿ. ಸರ್, ಈಗ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಿನಿಮಾ ಬಗ್ಗೆ? ಅಂದ್ರೆ ಈ ಸಿನಿಮಾನ ಏನು ಮಾಹಿತಿ ಸಿಗುತ್ತೆ, ಅಂದ್ರೆ ಏನ ಸಂದೇಶ ಸಿಗುತ್ತೆ? ಇಲ್ಲ, ಈ ಸಿನಿಮಾದಲ್ಲಿ ಏನಾದ್ರೆ ವಾಸ್ತವದ ಅರಿವನ್ನ ಬಹಳ ಚೆನ್ನಾಗಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಕಾಲ್ಪನಿಕವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಲ್ಪನಿಕವಾಗಿ ಏನೋ ಕಲ್ಪನೆಗಳ ಕಾಲ್ಪನಿಕದಲ್ಲಿ ಸಿನಿಮಾದಲ್ಲಿ ಏನ್ ಬೇಕಾದ್ರೂ ತೋರಿಸ್ಬಿಡ್ಬೋದು, ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಯಾವ ರೀತಿ ವಿಜೃಂಭಣೆ ಕೂಡ ನಾವು ತೋರಿಸ್ಬೋದು. ಆದ್ರೆ ಈ ಸಿನಿಮಾ ವಾಸ್ತವದ ಬದುಕಿನ ಸತ್ಯ ಘಟನೆನ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಅದನ್ನ ಪ್ರೇಕ್ಷಕರಿಗೆ ನಾನು ಹೇಳೋದ್ರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳು, ಮಕ್ಕಳು, ಮುಂದೆ ಮದುವೆ ಆಗ್ಬೇಕಂತ ಇದ್ದವರು, ಮದುವೆ ಆಗಿರೋರು ಎಲ್ರೂ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ. ಜನರೇಷನ್ ಹೇಗೆ ಬೆಳೆಸ್ಲಿಕ್ಕೆ ಸಾಧ್ಯತೆ ಅನ್ನೋದು ಈ ಚಿತ್ರದ ಮುಖಾಂತರ ನಿಮ್ಮೆಲ್ರಿಗೂ ಉತ್ತಮ ರೀತಿಯ ಪಾಠ ಸಿಗತ್ತೆ. ತುಂಬಾ ಜವಾಬ್ದಾರಿ ಇದೆ ನಿಮ್ಮೆಲ್ರಿಗೂ ಅನ್ನೋದು ಈ ಚಿತ್ರ ತಮಗೆ ತಂದು ಕೊಡುತ್ತೆ. ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಿ ಆ ಚಿತ್ರದ ಬಗ್ಗೆ ನಿಮ್ಮ ಬದುಕನ್ನೇ ರೂಪಿಸ್ತಕ್ಕಂಥ, ಒಳ್ಳೆ ರೀತಿಯಲ್ಲಿ ರೂಪಿಸ್ತಕ್ಕಂಥ ಕೆಲಸವನ್ನ ಈ ಚಿತ್ರ ಮಾಡ್ತಾ ಇದೆ ಅನ್ನೋದನ್ನ 100% ನಾನು ಹೇಳಬಲ್ಲೆ. ನಾನು ಸರ್, ಈಗ ವಿಷ್ಣುಜಿ ಅವರ ಬಿಟ್ಟು ಈಗ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋದಾದ್ರೆ, ನೀವು ಮೂಲತಃ ಅಭಿನಯ ಬಿಟ್ರೆ ಬೇರೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಇಲ್ಲ, ಮೂಲತಃ ನಿಮ್ಗೆ ಆಗ್ಲೇ ಹೇಳಿದೆ, ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಕಲಾರಂಗದಲ್ಲಿ ಬಂದಿರೋ. ಹೌದೌದು, ನಾವೆಲ್ಲ ಹುಟ್ಟು ಬೆಳೆದಿದ್ದ ನಾಟಕದ ಕಂಪನಿಗಳಲ್ಲಿ. ಅವಾಗ ಏನಿತ್ತಂದ್ರೆ ನಾಟಕದ ಕಂಪನಿಗಳೇ. ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ನನ್ನ ತಾತನ ಕಾಲ ಲೆಕ್ಕಾಚಾರ ಹಾಕಿದ್ರೆ 40 ಇಸ್ವಿ ಇವೆಲ್ಲ ಹಾಕೋದು. ಅವಾಗಿದ್ರೆ ನಾಟಕದ ಕಂಪನಿಯಲ್ಲಿ ನಾವು ಬದುಕನ್ನ ಕಳೆದ. ನನ್ನ ತಂದೆಯವರು ಇದ್ರಲ್ಲೇ ಬಂದ್ಬಿಟ್ರು, ಇದನ್ನೇ ಜಾಬ್ ಆಗಿ ತಗೊಂಡಿರೋ ನಾವು. ಇದಕ್ಕೆಲ್ಲ ಒಂದು ಸಂಬಳ ಅಂತ ಇರ್ತಿತ್ತು ನಾಟಕದ ಕಂಪನಿಗಳಲ್ಲಿ. ನಮ್ಮ ಮನೆ ಬಾಡಿಗೆ ಎಲ್ಲ ಅವರೇ ಕೊಡೋರು. ಕಂಪನಿಗಳು ಪಾತ್ರ ಮಾಡ್ಕೊಂಡಿರೋದಷ್ಟೇ ಬೆಳಗ್ಗೆ. ಈ ತರ ನಾಟಕದ ಕಂಪನಿಯಲ್ಲಿ ನಾವು ಬಂದಿರೋರು. ನಮ್ಮ ಓದು ಗೀದು ನಡೆದಿದ್ದೆಲ್ಲ ಹೀಗೆ. ಇಲ್ಲಿ 3 ತಿಂಗಳ ಸರ್ಟಿಫಿಕೇಟ್ ತಗೊಂಡು ಈ ಊರ್ ಕ್ಯಾಂಪ್, ನೆಕ್ಸ್ಟ್ ಕ್ಯಾಂಪಿಗೆ ಹೋಗ್ತೀವಿ ಅಂದಾಗ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ಅಲ್ಲಿಗೆ ಹೋಗಿ ಕಲಾವಿದ್ರ ಮಕ್ಕಳು ಅಂತ ನಮಗೆ ಅವಕಾಶ ಕೊಡ್ತಿದ್ರು ಅವಾಗ. ಆ ಪರೀಕ್ಷೆ ಹತ್ರ ಬಂದಾಗ ಕೂಡ ಸರ್ಟಿಫಿಕೇಟ್ ಆಯ್ತು ಬನ್ನಿ ಕಲಾವಿದ್ರ ಮಕ್ಕಳೆಲ್ಲ ಸೇರ್ಲಿ ಅಂತ ಸೇರ್ಸ್ಕೊಳ್ತಿದ್ರು ನಮ್ಗೆಲ್ಲ. ಸೊ ಈ ತರ ಇದ್ರಲ್ಲೇ ಬದುಕನ್ನ ಕಟ್ಕೋತ ಬಂದಿ. ನನ್ನ ಜಾಬ್ ಅಂತ ಇದನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಸಂಪೂರ್ಣತೆ. ಸರ್, ಮೂಲತಃ ಊರು ಸರ್ ದಾವಣಗೆರೆ. ಮೂಲತಃ ನಾನು ಬೆಂಗಳೂರಿಗೆ ಬಂದು 35 ವರ್ಷ ಆಯ್ತು. ಈಗ ಇಲ್ಲಿ ನೆಲಮಂಗಲದ ಹತ್ರ ಮಹದೇವಪುರ ಅಂತ ಇದೆ, ಅಲ್ಲಿ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಇದೆ ಸರ್. ಓಕೆ ಸರ್, ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಸರ್, ಅಪ್ಪಾಜಿ ಅವರು ಕಾಲವಾದಾಗ ನಿಮ್ಗೆ ಯಾವ ತರ ವಿಷಯ ಗೊತ್ತಾಯ್ತು, ಮತ್ತೆ ನೀವು ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನಾನು ಮನೇಲಿ ಮಲ್ಕೊಂಡಿದ್ದೆ. ನಮಗೆ ರಾತ್ರಿ 2 ಗಂಟೆಗೆ ಮೈಸೂರಿನ ಮಾಹಿತಿ ಬಂತು. ಅಲ್ಲಿ ಅಭಿಮಾನಿಗಳು ಹಿಂಗ ಅಪ್ಪಾಜಿಯವ್ರು ಹೋದ್ರು ಅಂತ ಬಿಟ್ಟು ಮಾಹಿತಿ ಬಂತು. ನಿಮ್ಗೆ ಗೊತ್ತೇ ಇದೆ, ನಾವು ಆರಾಧಿಸ್ತಕ್ಕಂಥವ್ರು, ನಾವು ಪ್ರೀತಿಸ್ತಕ್ಕಂಥವ್ರು ಹೋದ್ರು ಅಂತ ಕೇಳಿದ ತಕ್ಷಣ ಎಷ್ಟು ಆಘಾತ ಆಗತ್ತೆ ಅನ್ನೋದು ಇದೆಯಲ್ಲ, ಅದೇ ರೀತಿ ಆಘಾತ ಆಗಿ ಇಡೀ ದಿನ ನಾವೆಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ವಾಸ್ತವದ ಸತ್ಯನೂ ಅರ್ಥೈಸ್ಕೊಬೇಕಲ್ಲ ನಾವು. ಯಾಕಂದ್ರೆ ವಾಸ್ತವದ ಸತ್ಯ ಇದೆ, ಅದು
ಅದನ್ನ ಮರ್ತ್ಕೊಂಡು ಬಹಳಷ್ಟು ಜನ ಬದುಕಿರ್ತಾರೆ, ಜೀವನ ಹೀಗೆ ಇರ್ತೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅದಲ್ಲ, ವಾಸ್ತವದ ಅರಿವು ನಮಗೆ ಇದ್ದಿದ್ರಿಂದ ಮತ್ತೆ ಅದು ಆಯಾ ಸಮಯ ಬಂದಾಗ ಪ್ರತಿಯೊಬ್ರು ಹೋಗ್ಲೇಬೇಕಲ್ಲ ಅಂತ ಮತ್ತೆ ನಾವು ಸಮಾಧಾನ ಮಾಡ್ಕೊಳ್ಳೋಂಥದ್ದಾಯ್ತು. ಅದು ಇರ್ಬೇಕಾಗಿತ್ತು, ಇರೋಂಥ ದಿನ ಇತ್ತು. ಆದ್ರೆ ಇದ್ರ ಬಗ್ಗೆ ನನಗೆ ಕೋಡಿಮಠದ ಮಹಾಸ್ವಾಮಿಗಳು ಇದ್ದಾರೆ, ಶ್ರೀಗಳು. ನಾನು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅವಾಗ ಅವ್ರ ಅಪ್ಪಾಜಿಯವ್ರ ಬಗ್ಗೆ ತುಂಬಾ ಹೇಳಿದ್ರು. ಇಲ್ಲಿ ತುಂಬಾ ಸರ್ತಿ ಬಂದಿದ್ದಾರೆ ಅವರು. ನೋಡಿ, ಅವ್ರ ಜೊತೆಗೆ ಇದನ್ನ ಫೋಟೋ ಎಲ್ಲ ತೋರಿಸಿ ಇಲ್ಲೇ ಬಂದು ವಿಶ್ರಾಂತಿ ತಗೊಳ್ತಿದ್ರು ಅವರು. ನಾನು ಅವ್ರದ್ದು ನನ್ನ ಕಾರ್ಡ್ ನೋಡಿ ಅವ್ರು ನಮ್ಗೆ ಅಲ್ಲಿ ಸುಮಾರು ಒಂದು 5 ಸರ್ತಿ ಕಾರ್ಯಕ್ರಮ ಕೊಟ್ರು. ನಾನು ಬಹಳ ಖುಷಿ ಆಯ್ತು ನನ್ಗೆ ನೋಡಿ. ಬಹಳ ಇದು ಬಹಳ ಅವ್ರ ಬಗ್ಗೆ ಹತ್ರ ಅವ್ರ ದೈವದ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಶ್ರೀಗಳು ಹೇಳಿದ್ರು. ಅವ್ರು ಸಂಪೂರ್ಣ ದೈವದ ಸ್ಥಾನದಲ್ಲೇ, ಅವ್ರ ದೈವದ ಸ್ಥಾನವೇ ಸಿಗತ್ತೆ ಅವ್ರಿಗೆ ಅಂತದ್ದು. ಆ ಮಾತು ಸತ್ಯ ಆಗ್ಬೋಯ್ತದು. ನೋಡಿ, ಅವರ ದೈವದ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಎಲ್ಲರ ಹೃದಯದಲ್ಲಿ ಅವ್ರು ಇದ್ದಾರೆ. ಅವ್ರೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಈ ಕ್ಷಣಕ್ಕೂ ಕೂಡ ನಾ ಹೇಳಿದ್ನಲ್ಲ ಆಗ್ಲೇ, ಅವ್ರನ್ನ ನೋಡಿಲ್ಲ, ಬೆಂಗಳೂರು ಸಿಟಿ ಅಂದ್ರೆ ಗೊತ್ತಿಲ್ಲ, ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರ ಅಭಿಮಾನಿ ಆದಂತವ್ರು ಈ ಕ್ಷಣಕ್ಕೂ ಕೂಡ ಪಂಚಪ್ರಾಣ. ಇಂಥವ್ರಿಗೆ ಅಂತವ್ರಿಗೆ ಅಂತಲ್ಲ, ಈಗ ನನಗೆ ಏನಾದ್ರು ಕಾರ್ಯಕ್ರಮಗಳು ಈಗ ಬುಕ್ ಆಗಿದ್ದಾವೆ ಆರ್ಕೆಸ್ಟ್ರಾದ್ರ ಮುಖಾಂತರ, ಎಲ್ಲರೂ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರೆ. ಈಗ ನನಗೆ ಸಿಗ್ತಾ ಇರತಕ್ಕಂಥ ದುಡಿಮೆ, ನನಗೆ ಆಗಿರೋ ಬದುಕೆಲ್ಲ ಇವ್ರನ್ನ ಆರಾಧಿಸ್ತಕ್ಕಂಥ ಅಭಿಮಾನಿಗಳಂದ್ರೆ ನಮ್ಗೆ ಈ ಕ್ಷಣಕ್ಕೂ ಕೂಡ ಆಗಿದೆ. 4 ತಿಂಗಳ ಕಾರ್ಯಕ್ರಮಗಳು ಈಗಾಗಲೇ ಬುಕ್ ಆಗ್ಬಿಟ್ಟಿದೆ ನಮ್ಗೆ. ಆದ್ರೆ ನಾವಿಂತ ಕಾರ್ಯಕ್ರಮ, ಮದ್ವೆ ಆಯ್ತು, ಹುಟ್ಟಿದ ಹಬ್ಬಕ್ಕಾಯ್ತು, ಪ್ರತಿಯೊಂದಕ್ಕೂ ಊರ ಹಬ್ಬಗಳಿಗಾಯ್ತು, ಈಗೆಲ್ಲ ಡ್ರಾಮಾಗಳಿಗೆ, ಇದಕ್ಕೆಲ್ಲ ತುಂಬಾ ಜನ ಕರೆಸ್ತಾರೆ. ಅಂದ್ರೆ ಅಲ್ಲಿಗೆ ನಾವು ಯೋಚನೆ ಮಾಡ್ಬೇಕು, ಎಷ್ಟೋ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಭಿಮಾನಿಗಳು ಅಂತ. ಈಗಲೂ ಕೂಡ ಅವ್ರಿಲ್ಲ ಅಂತ ಯಾರಿಗೂ ಅನ್ಸಿಲ್ಲ. ಅವ್ರ ದೇಹ ಮಾತ್ರ ಕಾಣ್ತಿಲ್ಲ, ಆತ್ಮದಲ್ಲ ಎಲ್ಲರಲ್ಲೂ ಇದ್ದಾರೆ ಅವ್ರು. ಯಾಕೆಂದ್ರೆ ಅವರು, ನಾವು ಸಿನಿಮಾದಲ್ಲಿ ಅವ್ರು ಒಳ್ಳೆ ಸಂದೇಶ ಕೊಡೋದಲ್ದೇನೆ ವೈಯಕ್ತಿಕನಲ್ಲೂ ಖಾಸಗಿ ಜೀವನ ಅಷ್ಟೇ ಶುರುಬತ್ತಲ್ಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಕೂಡ ಅವರು ಈ ಮಟ್ಟದಲ್ಲಿ ಅವ್ರಿಗೆ ಒಂದು ಪ್ರಾಜ್ವಲ್ಯತೆ ಇದೆ ಅವ್ರದ್ದು. ಈ ಕ್ಷಣಕ್ಕೂ ಕೂಡ ಅವರು ಖಾಸಗಿ ಬದುಕನ್ನ ಅಷ್ಟು ಸ್ವಚ್ಛತೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ, ಅದರಲ್ಲಂತೂ ಹೆಣ್ಣು ಮಕ್ಕಳ ಅಭಿಮಾನಿ ತಾಯಿದ್ರು ಬಹಳಷ್ಟು ಜನ ಇದ್ದಾರೆ. ನೀವು ನಂಬಲ್ಲ, ಮದುವೆ ಮನೆಗಳಿಗೆ ಅವ್ರ ಮಕ್ಕಳು, ನೀವು ನಂಬ್ತೀರಾ ಗೊತ್ತಿಲ್ಲ, 3 ಜನರೇಷನ್ ಮದುವೆಗಳಿಗೆ ನನ್ನನ್ನ ಬುಕ್ ಮಾಡಿದ್ದಾರೆ. ತಂದೆ ಆಗಿ ಇವ್ರ ಮದುವೆಗೆ, ಅವ್ರ ಮಗನ್ ಮದುವೆ, ಮೊಮ್ಮಕ್ಕಳ ಮದುವೆಗೂ ನನ್ನನ್ನ ಕರೆಸಿದ್ದಾರೆ. 3 ಜನರೇಷನ್ ತಲೆಮಾರಿನವ್ರಿಗೂ ಅವ್ರ ಮೇಲೆ, ಅಂದ್ರೆ ಇಡೀ ಆ ಕುಟುಂಬದವರೇ ಈ ಕ್ಷಣಕ್ಕೂ ಕೂಡ ಕರೆಸ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮ. ಅದ್ರ ಬಗ್ಗೆ ಮಾತಾಡೋಂಥದ್ದೇ ಇಲ್ಲ ಬಿಡಿ. ಈಗ ನಾವ್ ಹೇಗೆ ಬೆಳಗ್ಗೆ ತಕ್ಷಣ ಸೂರ್ಯ ನೋಡ್ತೀವೋ ಹಾಗೆ ಇವರು ಪ್ರಜ್ವಲತೆಯಲ್ಲಿ ಇದ್ದ ರಾತ್ರಿದಾಗ ಚಂದ್ರ ಕಾಣ್ತಲ್ಲ, ಇವ್ರು ಹಾಗೆ ಕಾಣಿಸೋದು. ನಿರಂತರವಾಗಿ ಇದ್ದಾರೆ ಎಲ್ಲರೊಟ್ಟಿಗೆ ಈ ಕ್ಷಣಕ್ಕೂ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಅಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಮ್ಯೂಸಿಕ್ ಟಿವಿಲಿ ನೋಡ್ದಂಗೆ, ಅಂದ್ರೆ ಕೇಳಿಸ್ಕೊಂಡಂಗೆ ಆಯ್ತು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಕೊನೆ ಪಕ್ಷ ನಾವು ಇವ್ರ ಜೊತೆ ಒಂದು ಕೂತ್ಕೊಂಡು ಮಾತಾಡಕ್ಕಾಗಿಲ್ಲ. ಜೂನಿಯರ್ ವಿಷ್ಣುವರ್ಧನ್ ಜೊತೆ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನೆಲ್ಲ ತುಂಬಾ ಅಭಿನಂದಿಸ್ತೀನಿ. ಇದೊಂದು ವಿಷಯದಲ್ಲಿ ನನ್ನ ಒಬ್ಬ ಕಲಾವಿದನ ವೈಯಕ್ತಿಕವಾದಂತ ವಿಚಾರ ನಮ್ಮ ಮಾಧ್ಯಮ ಮಿತ್ರ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನನಗೆ 72ನೇ ಇಸ್ವಿಯಿಂದ ಚಿತ್ರರಂಗದ ನಟ, ಅಂದ್ರೆ ಡ್ರಾಮಾ ಕಂಪನಿಯಲ್ಲಿ ಇದ್ದಾಗಿದ್ರು ಕೂಡ ನಮಗೆ ಚಿತ್ರರಂಗದ ಒಳ್ಳೆ, ಅಂದ್ರೆ ಅಶ್ವಥಣ್ಣವ್ರನ್ನ ನಮ್ಮ ಡ್ರಾಮಾ ಕಂಪನಿಗೆ ಪಾತ್ರ ಕರ್ಸ್ಕೊಳ್ತಾ ಇದ್ವಿ ನಾವು. ಅವ್ರ ನಾಟಕ ಕಂಪನಿ ಬಂದು ಪಾತ್ರ ಮಾಡೋರು. ಅವರು ಬಂಜೆ ತೊಟ್ಟಲು ಅಂತ ನಾಟಕ ನಾವು ಆಡ್ತಿದ್ವಿ. ತುಂಬಾ ಫೇಮಸ್ ನಮ್ದು ಬಂಜೆ ತೊಟ್ಟಲು ಅಂತ ನಾಟಕ. ಆ ನಾಟಕದಲ್ಲಿ ಅಣ್ಣನ ಪಾತ್ರ ಅವರು, ತಮ್ಮನ ಪಾತ್ರ ನಾನು ಮಾಡ್ತಿದ್ದೆ ಅವಾಗ 72 ಟೈಮ್ನೆಲ್ಲ. ಅದೇ ಪಿಕ್ಚರ್ನ ತಾಯಿ ಅಂತ ಮಾಡಿದ್ದಾರೆ. ಅನಂತ್ ನಾಗು ಮತ್ತು ಶಂಕರ್ ನಾಗ್ ತಾಯಿ ಅಂತ ಮಾಡಿದ್ದಾರೆ. ನಮ್ಮ ರಂಗಭೂಮಿಯ ನಾಟಕವನ್ನೇ ಅಲ್ಲಿ ಮಾಡಿದ್ರು. ಸೊ ಆ ಒಡನಾಟದಲ್ಲಿ ನಾನು ಇದ್ದೀನಿ. ಆ ಕ್ಷಣದಿಂದ ನಾನು ಸುಮ್ಮನೆ ಸ್ವಲ್ಪ ಎಲ್ಲ ಗಮನಿಸ್ಕೊಂಡ್ ಬರ್ತಾರೆ. ಹಾಗೆ ಚಿತ್ರರಂಗದ ಪ್ರತಿಯೊಬ್ಬರನ್ನು ಕೂಡ ನಾ ಹೇಳ್ತಾರೆ, ಪ್ರತಿಯೊಬ್ಬರು ಬಂದ್ರೆ ಅಲ್ಲಿ ನಾನು ಪ್ರತಿಯೊಬ್ಬರು ಅಂದ್ರೆ ನಟರಂತಾನೆ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ಕರೆತಂದು ಅವರು 4 ಜನಕ್ಕೆ ಗೊತ್ತಾಗುವಂತಹ ಕೆಲಸಗಳನ್ನ ಬಹಳ ಪ್ರಾಮಾಣಿಕವಾಗಿ, ಬಹಳ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ನೀವು ಮಾಧ್ಯಮ ಮಿತ್ರರು. ನಿಮ್ಗಳಿಂದಲೇ ನಮ್ಗೆ ಒಂದು ಬದುಕಿಗೆ ಒಂದು ದಾರಿ ಸಿಗ್ತಾ ಇದೆ. ಅದೇ ರೀತಿ ನಾನ್ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್, ನಮ್ಮ ಈ ಚಿತ್ರ, ಮೊದಲನೇ ಚಿತ್ರ, ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ಬಹಳ ಶ್ರದ್ಧೆಯಿಂದ, ಒಂದು ಬಹಳ ಪ್ರೀತಿಯಿಂದ ಇದೊಂದು ಕಥೆನ ಹೆಣೆದಿದ್ದಾರೆ. ಇದು ಎಲ್ಲರ ಮನಸ್ಸಿಗೆ ಮನ ಮುಟ್ಟೋ ರೀತಿಯಲ್ಲಿ ಆಗ್ಬೇಕಾದ್ರೆ ಅದಕ್ಕೆ ನೀವುಗಳು ಮುಖ್ಯ ಕಾರಣರಾಗ್ತೀರಾ. ದಯಮಾಡಿ ಇದ್ರ ಬಗ್ಗೆ ಪ್ರಾಮಾಣಿಕವಾದ ವಿಚಾರ, ನಾನು ಆಗ್ಲೇ ಹೇಳ್ಬಿಟ್ಟೆ,
ಪ್ರತಿಯೊಬ್ಬ ಕುಟುಂಬದವರು ಅಂತಂದ್ರೆ ನಾ ಹೇಳಿದೆ, ತಂದೆ ತಾಯಿ ಎಲ್ರೂ ಮುಂದೆ ತಂದೆ ತಾಯಿ ಆಗ್ಬೇಕನ್ನೋರು ಕೂಡ ನೋಡ್ತಕ್ಕಂಥ ಸಿನಿಮಾ ಇದು. ಜನರೇಷನ್ ನಾವು ಹೇಗೆ ಬೆಳೆಸ್ಲಿಕ್ಕಿದೆ, ಮನೆಯವರ ಜವಾಬ್ದಾರಿ ಎಷ್ಟಿದೆ, ಸಮಾಜ ಸುಧಾರಣೆ ಮಾಡೋದಕ್ಕೆ ಮನೆಯವರೇ ಮುಖ್ಯ ಕಾರಣರಾಗ್ತಾರೆ. ಯಾವ್ದೋ ಸ್ಕೂಲ್ ಟೀಚರ್ ಆಗಲ್ಲ, ಇನ್ನೊಬ್ಬರಾಗಲ್ಲ, ಮತ್ತೊಬ್ಬರಾಗಲ್ಲ. ಮನೆಯ ಮೊದಲ ಪಾಠ ಶಾಲೆ ಅಂತ ಹೇಳಿದ ಹಾಗೆ ಮನೆಯ ತಂದೆ ತಾಯಿಗಳದ್ದು ಜವಾಬ್ದಾರಿ ತುಂಬಾ ಇದೆ. ಅಂತ ಒಂದು ಅದ್ಭುತವಾದಂತ ಕಥೆನ, ವಾಸ್ತವದ ಅರಿವನ್ನು ಮೂಡಿಸ್ತಕ್ಕಂಥ ಕಥೆನ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಮಾಡಿದ್ದಾರೆ. ದಯಮಾಡಿ ಇದನ್ನ ನೋಡಿ ನಾವು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭ ಮಾಡಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.